ಸ್ಟಾರ್ ರೈತ ಅಂತ ಅವಾರ್ಡ್ ಬರ್ತಾ ಇದೆ, ಅದೊಂದು ಖುಷಿ ವಿಚಾರ ನಿಜವಾಗ್ಲೂ. ಏನ್ರಿ ಸಮಾಚಾರ? ಏನ್ ಸಮಾಚಾರ? ನಾವು ಇನ್ವೈಟ್ ಮಾಡಿದ್ದೀವಿ. ನಿಜವಾಗ್ಲೂ ಸೂಪರ್ ಸ್ಟಾರ್ ರೈತ ಕೊಡ್ಲೇಬೇಕು, ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ದವನು ನನಗೆ ಗೊತ್ತು. ಇದು ಜೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿ ವಿನ್ನರ್ ಸೂಪರ್ ಆಯ್ತಾ. ಆಮೇಲೆ ಅದರಲ್ಲೇ ಇದ್ದಾಗ ಒಂದು ಆಫರ್ ಬಂತು ಫಿಲ್ಮ್ಗೆ, ಕುಲದಲ್ಲಿ ಕೀಳಿ ಯಾವ್ದು ಅಂತ ಒಂದು ಮೂವಿ ಮಾಡ್ತಿದ್ವಿ. ವೆರಿ ಗುಡ್. ಮೂವಿ ಮುಗೀತು, ಈಗ ಫೆಬ್ರವರಿ ಎಂಡು ತಪ್ಪಿದ್ರೆ ಮಾರ್ಚಲ್ಲಿ ರಿಲೀಸ್ ಆಗುತ್ತೆ. ತುಂಬಾ ಖುಷಿಯಾದ ವಿಚಾರ. ಯಾಕೆ ಅಂತಂದ್ರೆ ನಮ್ಮಂತ ಯಂಗ್ಸ್ಟರ್ಸ್ಗೆ ರೆಕಗ್ನಿಷನ್ ಸಿಕ್ಕಿದೆ ಈಗ. ಇದರಲ್ಲಿ ನಮ್ಗೆ ಏನು ಕರೆದ್ಬಿಟ್ಟು ಅವಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಬನ್ನಿ, ಇವತ್ತು ಒನ್ ಆಫ್ ದ ಬಿಗ್ ಡೇ ಅಂತ ನಮ್ಮೆಲ್ಲ ಫ್ಯಾಮಿಲಿಗೆಲ್ಲ ಹೇಳ್ಬೋದು. ಬಾಬಾ ಏನ್ ಸಮಾಚಾರ? ಹೋಗಿ ಒಳ್ಳೇದ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಬನ್ನಿ ಹೋಗೋಣ ಈಗ. ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ ರಾಘವಣ್ಣ ಇದ್ದಾರೆ. ರಾಘವಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇವತ್ತೊಂದು ಸ್ಪೆಷಲ್ ಡೇಲಿ ರಾಘವಣ್ಣ ನಮ್ಮ ಜೊತೆ ಇದ್ದಾರೆ. ನಾವು ಬಂದ್ಬಿಟ್ಟು ಮಡ್ಬೂರ್ ಅನ್ನೋ ಜಾಗದಲ್ಲಿದ್ದೀವಿ. ಮತ್ತೇನ ರಾಘವಣ್ಣ ಸಮಾಚಾರ? ಆರಾಮು. ಕಾಫಿ ಎಲ್ಲ ಕುಯ್ದಾಯ್ತಾ? ಮುಗ್ದಿದೆ. ಈಗ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಬೇಕು. ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸೂಪರು. ಬನ್ನಿ ಹೋಗೋಣ ಈಗ. ಇವತ್ತು ಇದು ಪ್ರೋಗ್ರಾಮ್ ಬಂದ್ಬಿಟ್ಟು ನೋಡಿ, ವಿಜಯ ಕರ್ನಾಟಕದಿಂದ ಸೂಪರ್ ಸ್ಟಾರ್ ರೈತ ಅಂತ ಅವಾರ್ಡ್ ಇದೆ, ಅದಕ್ಕೆ ಅಲ್ಲಿಗೆ ಬಂದಿದ್ವಿ ನಾವು. ಹಂಗೆ ಸ್ಟಾಲ್ಸ್ ಎಲ್ಲ ಇದೆ, ಎಲ್ಲ ನೋಡ್ಬೋದು. ಅಲ್ಲಿ ಸ್ಟಾಲ್ಸ್ ಎಲ್ಲ ನಡೀತಾ ಇದೆ ಇಲ್ಲಿ. ಈಗ ನೋಡಿ ನಮ್ಮ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ ಅಂತ. ಲಕ್ಷ್ಮಣಣ್ಣ, ಉದಯ್ ಅಂತ ನೋಡಿ. ಇವ್ರು ಬಂದ್ಬಿಟ್ಟು ವಿಜಯ ಕರ್ನಾಟಕದಲ್ಲಿ ಇರೋದು. ಇವರು ಎಲ್ಲ ಎಂಪ್ಲಾಯೀಸ್ ಇವರು. ಇವತ್ತು ಏನು ಅಂತಂದರೆ ನಮಗೆ ಸ್ಟಾರ್ ರೈತ ಅಂತ ಅವಾರ್ಡ್ ಬರ್ತಾ ಇದೆ, ಅದೊಂದು ಖುಷಿ ವಿಚಾರ ನಿಜವಾಗ್ಲೂ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಯಾಕೆಂದರೆ ಅಣ್ಣಂಗೆ ಈಗಲೂ ಆಲ್ಮೋಸ್ಟ್ ರೂಮ್ ಗಟ್ಟಲೆ ಅವಾರ್ಡ್ ಆಗಿಬಿಟ್ಟಿದೆ ಈಗಲೇ. ಇದೊಂದು ಬಾಕಿ ಅನಿಸುತ್ತೆ. ಖುಷಿ ವಿಚಾರ. ನನ್ನ ಫಸ್ಟ್ ಅವಾರ್ಡ್ ಇದು, ನಂಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ವಿಜಯ ಕರ್ನಾಟಕದವ್ರಿಗೆ ಮಾತ್ರ ಸರ್, ಥ್ಯಾಂಕ್ ಯು. ಹಾಗೆ ಪ್ರೋಗ್ರಾಮ್ ನಡೀತಾ ಇರುತ್ತೆ ಈಗ. ಏನಂತಂದ್ರೆ ಈ ಥರ ಒಂದು ಅವಾರ್ಡ್ ಸಿಕ್ಕಿದಾಗ ನಮ್ಗೆ ಏನು ಅನ್ಸುತ್ತೆ, ನೆಕ್ಸ್ಟ್ ನಾವು ಏನು ಮಾಡ್ಬೋದು, ಇಂಪ್ರೂವ್ಮೆಂಟ್ ಏನು ಮಾಡ್ಕೋಬೇಕು, ಮತ್ತು ಇಂಟ್ರೆಸ್ಟ್ ಬರುತ್ತೆ. ಬ್ಲಾಗ್ಸ್ ಎಲ್ಲ ನೋಡ್ಬಿಟ್ಟು ಸಖತ್ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ, ನಾವು ಮಾಡಬೇಕು, ನೆಕ್ಸ್ಟ್ ನಮಗೂ ಒಂದು ಚಾನ್ಸಸ್ ಇರುತ್ತೆ ಅಂತ. ಅದರಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆಲ್ಲ, ಒಂದು ಯಂಗ್ಸ್ಟರ್ಸಿಗಾಗಲಿ ಒಂದು ರೈತರಿಗಾಗಿ ಒಂದು ಹುಡುಕ್ಬಿಟ್ಟು ನಾವು ಮಾಡ್ಬೋದು ಅಂತ ಹೇಳ್ಕೊಟ್ಟು ಉತ್ತೇಜನ ನಿಜವಾಗ್ಲೂ ಕೊಟ್ಟಂಗೆ. ನಿಜವಾಗ್ಲೂ ಹಂಗೆ ಅಂತ ಇಲ್ಲ, ಸ್ಟಾಲ್ಸ್ ಎಲ್ಲ ಇದೆ ಈಗ ಹಾಗೆ. ಮತ್ತೆ ಇರಿಗೇಷನ್ ಸ್ಟಾರ್ಟ್ ಮಾಡಿದ್ರಣ್ಣ ನೀವು? ಇಲ್ಲ, ನಾವು ಇನ್ನು ಮಾಡಬೇಕು. ಹೌದಲ್ಲ, ಫೆಬ್ರವರಿ 25ನೇ ತಾರೀಕು ಮೇಲೆ ನೀವು ಮೆಣಸು ಸ್ಟಾರ್ಟ್ ಮಾಡ್ತೀರಾ. ನೋಡಿ, ನಾವೆಲ್ಲ ವಿಯೆಟ್ನಾಮಲ್ಲಿ ಹೋಗಿದ್ವಿ, ಎಲ್ಲ ಒಟ್ಟಿಗಿದ್ದಾಗ 7 ದಿನ ಇದ್ರು. ಮತ್ತೆ ಚೆನ್ನಾಗಿದ್ದೀರಾ? ನೈಸ್ 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 ಸರ್, ಚೆನ್ನಾಗಿದ್ದಾರಲ್ಲ. ನಮ್ಮ ಜೊತೆ ಇಲ್ಲಿ ನೋಡಿ ಇನ್ನೊಂದು ಖುಷಿ ಅಂತಂದರೆ, ನನ್ನ ಫ್ರೆಂಡ್ ನಮ್ಮ ಸೇರಿದು ಬಂದು ರಾಘವಣ್ಣ ಬಂದಿದ್ದಾರೆ. ಒಂದು ಫೋನ್ ಮಾಡಿದಾಗ ನಾನು ಬರ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ ಸರ್. ಮತ್ತು ಥ್ಯಾಂಕ್ ಯು ವೆರಿ ಮಚ್. ಯಾಕೆಂತಂದರೆ ಈ ಥರ ಒಂದು ಆರ್ಗನೈಸ್ ಮಾಡಿಬಿಟ್ಟು ಒಂದು ಫಾರ್ಮಸಿ ಕಂಡು ಹಿಡಿತಾರೆ. ಯಾಕೆಂತಂದರೆ ಫಾರ್ಮರ್ಸ್ ಅವ್ರಿಗೆ ಸಖತ್ ರೆಕಗ್ನಿಷನ್ ಕಮ್ಮಿ, ಅಂಥದ್ರಲ್ಲಿ ನೀವು ರೆಕಗ್ನೈಸ್ ಮಾಡಿಬಿಟ್ಟು ನೀವು ಕೊಡ್ತೀರಾ ಅಂತಂದರೆ ತುಂಬ ಖುಷಿ ಆಗುತ್ತೆ. ನೋಡಿ, ಇದ್ರ ಜೊತೆಗೆ ನಿಮಗೆ ತೊಡಗಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಇಲ್ಲಿದೆ, ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ವೆರಿ ನೈಸ್. ಸ್ಟಿಲ್ ಇದೆ ಹಂಗೆ ಸಿಕ್ಕಾಪಟ್ಟೆ ಕೌಂಟರ್ಸ್ಗಳಿದೆ ಇಲ್ಲಿ ನೋಡ್ತಾ ಇದ್ದಾರೆ. ಇದು ಬಂದಿಲ್ಲ, ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು. ನೋಡಿ, ಇಲ್ಲೆಲ್ಲ ರಂಗೋಲಿ ಕಾಂಪಿಟೇಷನ್ ಮೋಸ್ಟ್ ಪ್ರಾಬ್ಲಿ. ನೋಡಿ, ಬನ್ನೀಗ ಸ್ಟೇಜ್ ಎಲ್ಲ ರೆಡಿ ಆಗಿದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಕ್ರೀನಲ್ಲೆಲ್ಲ ಬರ್ತಾ ಇದೆ. ಟೋಟಲ್ ವೆರಿ ನೈಸ್. ನೋಡಿ, ಇನ್ನೊಬ್ಬರ ಮೀಟ್ ಮಾಡಿಸ್ಬೇಕಾಯ್ತು. ಇವ್ರು ಚೇತನ್ ಅಂತ, ನಮ್ಮದು ಚಿಕ್ಕಮಗಳೂರು ಸೆಂಟ್ರಿ ಬೋರ್ಡ್. ತುಂಬ ಖುಷಿ ಆಯಿತು ಸರ್. ಹೆಂಗನ್ನಿಸ್ತು ತೋಟಕ್ಕೆ ಬಂದು ನೋಡಿದಾಗ ನಿಮಗೆ? ತುಂಬ ಖುಷಿ ಆಯಿತು. ಯುವ ರೈತರು ಹೇಗೆ ಬೆಳಿಬೇಕು ಮತ್ತು ಹೊಸ ಏನು ಟೆಕ್ನಾಲಜಿಯನ್ನು ಬಳಸ್ಕೊಂಡು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೃಷಿಯನ್ನು ಇವತ್ತಿನ ಕಾಲದಲ್ಲಿ ಹೇಗೆ ಅಂತ ಅಡಾಪ್ಟ್ ಮಾಡ್ಕೋಬೇಕು. ಜೊತೆಗೆ ನಾನು ಇವ್ರ ಜೊತೆಗೆ ಹೋದಾಗ ಇವತ್ತು ಮಾತಾಡೋದು ನನಗೆ ಅನಿಸಿದ್ದು, ಇವರು ತಾವೊಬ್ಬರೇ ಎಲ್ಲದನ್ನು ಅಳವಡಿಕೆ ಮಾಡ್ಕೊಂಡು ಜೊತೆಗೆ ಬೇರೆ ರೈತರಿಗೂ ಸಹ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಒಬ್ಬರು ಆಕ್ಟಿವ್ ಅಗ್ರಿಕಲ್ಚರಿಸ್ಟ್ ಆಗಿ ಬೆಳೀತಾ ಇದ್ದಾರೆ. ಹಾಗಾಗಿ ಇವ್ರು ನಾವು ಮುಗಿಸಿದ್ವಿ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಲಾಖೆಯವರು ಸಹ ಇವರ ಎಲ್ಲ ಪ್ರೋಗ್ರೆಸಿವ್ ಏನು ಅಗ್ರಿಕಲ್ಚರ್ನ ನೋಡಿ ಅವರು ಸಹ ಇವರು ಆಯ್ಕೆ ಮಾಡಿದ್ದಾರೆ. ಖುಷಿ ಆಗಿದೆ. ಈ ಥರ ರೈತರಿಗೆ ನಾವು ಪ್ರಶಸ್ತಿ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಯು ಮೀನ್ ಮೈ ಡೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಥ್ಯಾಂಕ್ಸ್. ಕಾರ್ತಿಕ್ ಅಂತ. ಅದೇ ನಮ್ಮದು ಗೋಣಿಬೀಡು. ಹೌದಾ? ಎಲ್ಲಿ ಗೋಣಿಬೀಡಲ್ಲಿ? ದೇವ್ರ ಮನೆ. ಓ ಹೌದಾ? ನೈಸ್ ನೈಸ್. ನೋಡಿ, ನಮ್ಮೂರೊಳಗೆ ಸಿಕ್ಬಿಟ್ಟಲ್ಲಿ ಗೋಣಿಬೀಡು. ಥ್ಯಾಂಕ್ ಯು ಸರ್. ನೀವೆಲ್ಲ ವರ್ಕ್ ಮಾಡ್ತಿದ್ದೀರಾ? ವಿಜಯ ಕರ್ನಾಟಕ. ಓ ಹೌದಾ? ವೆರಿ ನೈಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಯಾರು ರೈತರು ಬರ್ತಾ ಇದ್ದಾರೆ ಅವ್ರಿಗೂ ಹೆಲ್ತ್ ಚೆಕಪ್ ಎಲ್ಲ ಇದೆ ಇಲ್ಲಿಂದ. ಸೂಪರಾಗಿ ಮಾಡಿದ್ದಾರೆ ಮಾತ್ರ. ವೆರಿ ನೈಸ್. ವೆಲ್ ಆರ್ಗನೈಸ್ಡ್. ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಕಲ್ಚರಲ್ ಪ್ರೋಗ್ರಾಮಲ್ಲಿ ಆಗ್ತಾ ಇದೆ. ನಮ್ಮ ಜೊತೆ ಲಕ್ಷ್ಮಣಣ್ಣ ಇದ್ದಾರೆ. ಏನಣ್ಣ ಮತ್ತೆ ಪ್ರೋಗ್ರಾಮ್ದು ಭಾರಿ ಚೆನ್ನಾಗಿ ಆಗ್ತಾಯಿದೆ. ಸಿಂಗರ್ ಅಂತೂ ಭಾರಿ ಚೆನ್ನಾಗಿ ಹಾಡು ಹೇಳಿದ್ರು ಮಾತ್ರ. ಹೌದು, ಸೂಪರ್ ಸೂಪರ್ ಮಾತ್ರ.
ವಿಜಯ ಕರ್ನಾಟಕದ ಜಾಲ ಬಹಳ ವಿಸ್ತಾರವಾಗಿದೆ. ಆ ಮುಖಾಂತರ ನಾವು ಆ ನೆಟ್ವರ್ಕನ್ನು ಬಳಸಿಕೊಂಡು ಯಾರು ಸಾಧಕ ರೈತರಿದ್ದಾರೆ ಅವರನ್ನು ಗುರುತಿಸಿ ಅವ್ರ ಕಡೆಯಿಂದ ಅರ್ಜಿಗಳನ್ನು ತರಿಸ್ಕೊಂಡಿರ್ತೇವೆ. ಆ ಅರ್ಜಿಗಳ ಕವರನ್ನು ಕೂಡ ನಾವು ಓಪನ್ ಮಾಡಿದ್ದೇವೆ. ಯಾವ ರಾಜಕಾರಣಿಗಳು, ಯಾವ ಅಧಿಕಾರಿಗಳು ಯಾರು ಲಾಭ ಮಾಡಿ ಪ್ರಭಾವ ಮಾಡಿದ್ರು ಕೂಡ ಅದಕ್ಕೆ ನಾವು ಸ್ಪಂದನೆ ಮಾಡೋದಿಲ್ಲ. ಆ ಕವರ್ಗಳನ್ನು ಕೂಡ ಓಪನ್ ಮಾಡಲ್ಲ. ಜೂರಿಗಳು ಬರ್ತಾರೆ, ಕೃಷಿ ತೋಟಗಾರಿಕಾ ಇಲಾಖೆ ಅಲ್ಲಿಂದ ಅಧಿಕಾರಿಗಳು ಬರ್ತಾರೆ, ಸಾಧಕ ರೈತರು, ಪ್ರಗತಿಪರ ರೈತರು ಬರ್ತಾರೆ. ಅವರು ಆ ಕವರ್ಗಳನ್ನು ಓಪನ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅವರು ನಿಜವಾಗಿಯೂ ಏನು ಮಾಡಿದ್ದಾರೆ, ಅವರು ಕೇವಲ ಅವರು ಲಾಭಕ್ಕೋಸ್ಕರ ಕೃಷಿ ಮಾಡ್ತಾ ಇದ್ದಾರೋ, ಅವ್ರು ಎಷ್ಟು ಜನಕ್ಕೆ ಬೇರೆ ರೈತರಿಗೆ ಪ್ರೇರಣೆ ಆಗಿದ್ದಾರೆ, ತಮ್ಮ ಕೃಷಿಯನ್ನ ಬೇರೆ ರೈತರಿಗೆ ಎಷ್ಟು ಹೇಳ್ಕೊಟ್ಟಿದ್ದಾರೆ, ತಮ್ಮ ಕೃಷಿ ಪದ್ಧತಿಗಳನ್ನ ಅವ್ರು ನಿಜವಾಗಿಯೂ ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು 8 ಜನ ರೈತರನ್ನು ನಮಗೆ ಆಯ್ಕೆ ಮಾಡಿಕೊಡ್ತಾರೆ. ಅದರಲ್ಲಿ ಮತ್ತೆ ಅವರ ತೋಟಗಳಿಗೆ, ಅವರ ಹೊಲಗಳಿಗೆ ಹೋಗಿ ಅವ್ರು ನಿಜವಾಗಿಯೂ ಏನು ಮಾಡಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡಿ ಅದರಲ್ಲಿ 6 ಜನ ರೈತರನ್ನು ನಾವು ಆಯ್ಕೆ ಮಾಡಬೇಕು. ಇದಿಷ್ಟು ಪ್ರಕ್ರಿಯೆ ಬಹಳ ಪಾರದರ್ಶಕವಾಗಿ ಯಾವುದೇ ಪ್ರಭಾವ ಇಲ್ಲದೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ. ಹಾಗಾಗಿ ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಆವೃತ್ತಿ ಆರಂಭ ಆಗಿದೆ ಅಂದರೆ ಸಮಾಜದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ. ಬಹಳ ಜನ ಅದಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಯಾವಾಗ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದಾರೆ. ಆ ರೀತಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ನಾವು ನರಸಿಂಹರಾಜಪುರದಲ್ಲಿ ಆಯೋಜನೆ ಮಾಡಿದ್ದೇವೆ. ಈಗ ಅವಾರ್ಡ್ ಸೆರೆಮನಿ ಆಗ್ತಾ ಇದೆ. ಅವ್ರು ನೋಡಿ 3 ಜನ ಕರೆದಿದ್ದಾರೆ. ಈಗ 3 ಜನನ ಹಾನರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಹೈ ಲೆವೆಲ್ ಇದೆ. ಯಾಕೆಂತಂದ್ರೆ ದಿಸ್ ಮೈ ಫಸ್ಟ್ ಅವಾರ್ಡ್ ಇದು. ನೋಡೋಣ ನೋಡಿ. ದಯವಿಟ್ಟು ನಮ್ಮೆಲ್ಲರ ಚಪ್ಪಾಳೆಗಳಿಗೆ ವೇದಿಕೆಗೆ ಹಾಕಬೇಕು. ಹಾಗೆ ಅವರ ಪರಿಚಯವನ್ನು ಮೂಡಿಗೆರೆ ವರದಿಗಾರರಾಗಿರುವ ಶ್ರೀ ಉದಯ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ. ಸಾಧಕರೈತ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ CG ಕಾರ್ತಿಕ್ ಅವರು 3ನೇ ತಾರೀಕಿನ ಗೋಣಿಬೀಡಿನವರು 22 ಎಕರೆ ಜಮೀನಿನಲ್ಲಿ ಮಿಶ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದು ಅಡಿಕೆ, ಕಾಫಿ, ಕಾಳುಮೆಣಸು ಸೇರಿದಂತೆ ವಿವಿಧ ಜಾತಿಯ ಹಣ್ಣುಗಳನ್ನು ಬೆಳೆಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ಮೊದಲಿಗೆ ಕಾಫಿ ತಳಿ ಪರಿಚಯಿಸಿದ ಹೆಗ್ಗಳಿಕೆಯವರು ಮಲೆನಾಡಿಗೆ ಹೊಂದುವ ಕಾಳುಮೆಣಸು ಬೆಳೆಯುತ್ತಿದ್ದಾರೆ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಕೀಟರೋಗ ನಿವಾರಣೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಉಪಯುಕ್ತ ಮಾಹಿತಿ ನೀಡುತ್ತಿದ್ದಾರೆ. ಇವರಿಗೆ ಅಭಿನಂದನೆಗಳು. ಕಾರ್ತಿಕ್ ಅವರಿಗೆ ಅಭಿನಂದನೆಗಳು. ಎಲ್ಲರಿಗೂ ಕೂಡ ತಾವೆಲ್ಲರೂ ಕಾರ್ಯಕ್ರಮದ ಕೊನೆಯ ಕ್ಷಣದವರೆಗೂ ಇತ್ತು. ಹಾಗೆ ಮತ್ತೊಬ್ಬ ಸಾಧಕರು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಎಲ್ಲ ಸಾಧಕ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಕಿಟ್ಟನ್ನು ಕೊಡ್ತಾ ಇದ್ದಾರೆ. ನಮ್ಮ ಸಹೋದ್ಯೋಗಿಗಳು ಅವರಿಗೆ ಕಿಟ್ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಆಯಿತು, ಅವಾರ್ಡ್ ಎಲ್ಲ ಕೊಟ್ಟಾಯಿತು. ತುಂಬ ಖುಷಿ ಆಯಿತು. ಒಂದು ರೆಕಗ್ನಿಷನ್ ಫ್ರಮ್ ವಿಜಯ ಕರ್ನಾಟಕ ಅನ್ಬೇಕಾದ್ರೆ ತುಂಬ ಖುಷಿ ಆಯಿತು. ಇದೇ ಥರ ಏನು ಅಂತಂದರೆ ಯಂಗ್ಸ್ಟರ್ಸಿಗೆ ಇನ್ನೂ ನಾವು ಮಾಡಬೇಕು ಅಂತ ಒಂದು ಧೈರ್ಯ ಬರುತ್ತೆ, ಮಾಡ್ಬೋದು ಅಂತ. ಅಗ್ರಿಕಲ್ಚರ್ ಕಷ್ಟ ಅಲ್ಲ, ಚಾಲೆಂಜಿಂಗ್ ಅಷ್ಟೇ ಅದು. ನಾವು ಚಾಲೆಂಜ್ ಹೆಂಗೆ ನಾವು ನೆಕ್ಸ್ಟ್ ನಾವು ಆಪರ್ಚುನಿಟಿಯಾಗಿ ಕ್ರಿಯೇಟ್ ಮಾಡ್ತೀವಿ, ಅದ್ರ ಮೇಲೆ ನಿಮ್ಮ ಅಗ್ರಿಕಲ್ಚರ್ ಎಲ್ಲ ಡಿಪೆಂಡ್ ಆಗುತ್ತೆ. ಬನ್ನಿ ಹೋಗೋಣ ಈಗ. ಏನ್ರಿ ಸಮಾಚಾರ? ಏನು ಸಮಾಚಾರ? ಹೇಗಿದ್ದೀರಾ? ನಾವು ಇನ್ವೈಟ್ ಮಾಡಿದ್ದೀವಿ. ನಿಜವಾಗ್ಲೂ ಸೂಪರ್ ಸ್ಟಾರ್ ರೈತ ಕೊಡ್ಲೇಬೇಕು. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ದವನು ನನಗೆ ಗೊತ್ತು. ನಾನು ನೋಡ್ತಾ ಇದ್ದೀನಿ ಒಂದು ಸ್ಟಾರ್ಟ್ ಮಾಡಿದ್ದು ಎಲ್ಲಿಗೆ ಹೋಗಿ ನಿಂತಿದೆ. ವೆರಿ ಗುಡ್. ತುಂಬ ಖುಷಿ ಆಯಿತು. ನಮ್ಮೂರಿಂದ ಬಂದ್ಬಿಟ್ಟು ಈ ಸೈಡ್ ನಮ್ಮ ತೋಟದಲ್ಲಿ ಕೆಲಸ ಮಾಡಿದ್ದಾರೆ. ತುಂಬ ಹೆಮ್ಮೆ ವಿಚಾರ. ಯಾಕೆ ಅಂತಂದ್ರೆ ಈ ಥರ ಮಾಡ್ಕೊಂಡೆಲ್ಲ ಮಾಡಿ ನೋಡಿ ತುಂಬ ಖುಷಿ. ಬೆಳಿಬೇಕು. ಈಗ ಎಲ್ಲಿಗೆ ಹೋಗಿ ಸುವರ್ಣಕ್ಕೆ ಹೋಗಿದ್ದೀರಾ? ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲ, ನಾನು ಇದು ಜೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿ ವಿನ್ನರ್. ಸೂಪರ್ ಆಯ್ತಾ. ಆಮೇಲೆ ಅದರಲ್ಲೇ ಇದ್ದಾಗ ಒಂದು ಆಫರ್ ಬಂತು ಫಿಲ್ಮ್ಗೆ. ಕುಲದಲ್ಲಿ ಕೇಳಿ ಯಾವ್ದು ಅಂತ ಒಂದು ಮೂವಿ ಮಾಡ್ತಿದ್ವಿ. ವೆರಿ ಗುಡ್. ಮೂವಿ ಮುಗೀತು. ಈಗ ಫೆಬ್ರವರಿ ಎಂಡು ತಪ್ಪಿದ್ರೆ ಮಾರ್ಚಲ್ಲಿ ರಿಲೀಸ್ ಆಗುತ್ತೆ. ಸೂಪರ್. ನೋಡಿ ಹೀರೋ ಯೋಗರಾಜ್ ಭಟ್ರ ಕತೆ. ಹೌದು. ಆಮೇಲೆ ಚಾರು ಮೌನ ಗುಡ್ಡೆ ಮನೆ ಅವರು ಹೀರೋಯಿನ್. ವೆರಿ ನೈಸ್. ಅದರಲ್ಲಿ ಸೋನಲ್ ಮಾಂತ್ಯಾರ ಬಲನಾಣಿ, ಆಮೇಲೆ ಡ್ರ್ಯಾಗನ್ ಮಂಜು. ನೋಡಿ ಒಂದು ನಾನು ಏನು ಹೇಳೋದು ಅಂತಂದ್ರೆ, ಒಬ್ರು ನಿಂತಲ್ಲೇ ನಿಂತು ಬಿಡ್ತಾರೆ. ಅಟ್ಲೀಸ್ಟ್ ಓಡೋರ್ಬೇಕಾದ್ರೆ ನಡ್ಕೊಂಡು ಹೋದ್ರೆ ಈ ತಲುಪ್ತಾರೆ. ಯಾಕೆಂದ್ರೆ ಒಂದೇನು ಅಂತಂದ್ರೆ ಇವ್ರು ಬಂದ್ಬಿಟ್ಟು ನನಗೆ ಯಾವುದೋ ಅಂತ ಹೇಳ್ತಿದ್ರು ಇವ್ರದ್ದು ಯಾವುದೋ ಸ್ಟೋರಿ. ಅವತ್ತು ನಾನು ಅನ್ಕೊಂಡಿದ್ದೆ. ಮತ್ತೆ ನೋಡ್ತಾ ಇದ್ದೆ ರೆಗ್ಯುಲರ್ ಆಗಿ ಕರೋನಾ ಟೈಮಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು. ಯಾವತ್ತು ಏನು ಅಂತ ಹೇಳೋಕ್ಕಾಗಲ್ಲ, ಎಲ್ಲಿಗೆ ಸ್ಪಾರ್ಕ್ ಆಗುತ್ತೆ. ನೆಕ್ಸ್ಟ್ ನೀವು ಸೆಲೆಬ್ರಿಟಿನೇ ಆಗ್ಬೋದು. ಆಲ್ ದ ಬೆಸ್ಟ್. ಸಿಗೋಣ ಅಂದರೆ ಚೆನ್ನಾಗಿರಿ. ತುಂಬ ಖುಷಿ ಆಯಿತು ಸಿಕ್ಕಿದಾಗ ಮಾತಾಡ್ತಿದ್ರಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೂ ಥ್ಯಾಂಕ್ ಯು ವೆರಿ ಮಚ್.
ತುಂಬ ಖುಷಿ ಆಯ್ತು. ಹೌದೌದು ಇವರೇ ನಮ್ಮನ್ನ ಪ್ರೋತ್ಸಾಹಿಸಿ ಹೌದೌದು. ಒಂದು ಆಶೀರ್ವಾದ ಮಾಡಿ ನಿಜ, ಕಳಿಸಿದವ್ರೆ ನಿಜ, ನಿಜ. ಸಂತೋಷ ಹೌದೌದು. ಅತ್ತಿಗೆರೆ ಅಂತ ಹೌದೌದು. ಇವರು ಮತ್ತೆ ಸಂಜಯ್ ನವೀನ್ ಆವಳೆ ಅವರು ನವೀನ್ ಆವಳೆ ಅವರು ಫೌಂಡೇಶನ್ ಆದ್ರೆ ಹೌದು. ಇವರು ಆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಕ್ಕೆ ಎಲ್ಲ ಥ್ಯಾಂಕ್ ಯು. support ಮತ್ತೆ ಮಾಡಿದ್ರು. ಪ್ರೋಗ್ರಾಮ್ ಅಂತ ಭಾರಿ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಏನು ತುಂಬ ಖುಷಿಯಾಗೋದು ವಿಚಾರ. ಯಾಕೆ ಅಂತಂದರೆ ನಮ್ಮಂಥ ಯಂಗ್ಸ್ಟರ್ಸಿಗೂ ರೆಕಗ್ನಿಷನ್ ಸಿಕ್ಕಿದೆ ಈಗ. ಇದರಲ್ಲಿ ನಮಗೇನು ಕರೆದ್ಬಿಟ್ಟು ಅವಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ನಾವು ಇನ್ನೇನು ನೆಕ್ಸ್ಟ್ ನಾಳೆ ಇನ್ನೇನು ನಾವು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಬಿಟ್ಟು ನಾವು ಮಾಡೋಕ್ಕೆ ತುಂಬ ಒಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತು ನನ್ನಂಥ ಒಂದು ಯಂಗ್ಸ್ಟರ್ಸ್ಗೆ ನೀವು ಇಲ್ಲೊಂದು ಅವಾರ್ಡ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಬರೋ ಜನ್ರೇಷನ್ ಯಂಗ್ಸ್ಟರ್ಸಿಗೂ ಅವ್ರಿಗೊಂದು ಏನಂತಾರೆ ನಾವು ನೆಕ್ಸ್ಟ್ ಮಾಡಿದ್ರೆ ನಮಗೂ ಇದೊಂದು ಆಪರ್ಚುನಿಟಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಮೋಟಿವೇಶನ್ ಇದೆ. ಫಂಕ್ಷನ್ ಆದಮೇಲೆ ನಾವು ಒಳ್ಳೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಬಾಳೆ ಊಟ ಹಾಕಿದ್ದಾರೆ. ಬಾಳೆದೆಲೆ ಊಟ ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ಸೂಪರ್. ನಿಜವಾಗ್ಲೂ ಅರೇಂಜ್ಮೆಂಟ್ ಮಾತ್ರ ವಿಜಯ್ ಕರ್ನಾಟಕದವರು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರಿಗೆ ಹ್ಯಾಟ್ಸ್ ಆಫ್. ಮತ್ತು ಅವ್ರು ನಿಜವಾಗ್ಲೂ ಹೇಳಬೇಕು, ಭಾರಿ ಚೆನ್ನಾಗಿ ಮಾಡಿದ್ದೀರಾ. ಬನ್ನಿ. ಓ ಹೌದಾ? ಏನು ಹೆಸರು ನಿಮ್ಮದು? ಯಾವ ಊರು? ಇಲ್ಲೇ ಮುತ್ತಿನ ಹೌದಾ? ಓಕೆ ಓಕೆ. ರೀಲ್ಸ್ ನೋಡ್ತೀರಾ? ಯೂಟ್ಯೂಬ್ ವೀಡಿಯೋಸಾ? ರೀಲ್ಸಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಂ, ಥ್ಯಾಂಕ್ಸ್. ಸಿಗೋಣ. ಥ್ಯಾಂಕ್ಸ್. ಬನ್ನಿ ಹೋಣ. ಊಟ ಆಯಿತು, ಇನ್ನೇನಿಲ್ಲ. ಈಗ ಹೊರಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಡೈರೆಕ್ಟು. ನಾವು ರಾಘವಣ್ಣಂಗೆ ಪುನಃ ಸ್ಪೆಷಲ್ ಥ್ಯಾಂಕ್ಸು. ಯಾಕೆ ಅಂತಂದರೆ ರಾಘವಣ್ಣ ನಮ್ಮ ಜೊತೆ ಬಂದಿದ್ದರು. ಯಾಕೆಂದರೆ ನಮ್ಮದು ಖುಷಿಗೆ ಅವರು ಇದ್ದರು. ಅಣ್ಣ ಹೆಂಗಿತ್ತು ಊಟ? ಫೈನ್, ಚೆನ್ನಾಗಿತ್ತಲ್ಲ? ಊಟ ಎಲ್ಲ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಆಯಿತು. ಏನು ಹೇಳ್ತೀರಣ್ಣ ನಮ್ಮ ಪ್ರೋಗ್ರಾಮ್ ಬಗ್ಗೆ? ಸೂಪರ್ ಆಗಿದೆ, ಸೂಪರ್ ಆಗಿತ್ತು. ಅದು ಡಿಸ್ಟಿಕ್ಕಿಂದ 6 ಜನ ಸೆಲೆಕ್ಟ್ ಮಾಡಿರೋದು. ಹೌದು, ಅದರಲ್ಲೂ ನಮ್ಮ ಬಾಯಿ. ಹಾಂ, ಥ್ಯಾಂಕ್ ಯು. ಎಲ್ಲದರಲ್ಲೂ ಯಂಗ್ಸ್ಟರ್ ಇದ್ದಿದ್ರೆ ಕಾರ್ತಿಕ್ ಒಬ್ಬನೇ, ಇನ್ನೆಲ್ಲ ಏಜ್ಡ್. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ಓಡಿಸ್ತೀರಾ? ಇಲ್ಲ, ಬನ್ನಿ, ಈಗ ಹೊರಣ. ಈಗ ಹೊರಟ್ವಿ. Know that they ride or die. I keep boys by my side. Know that they ride or